ರಾಜಕೀಯವಾಗಿ ಅಳೆದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ ಅವರು. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ, ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಳ್ತೀನ, ಇಂಥವಕ್ಕೆಲ್ಲ ಬಗ್ತೀನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಹತ್ತಿಕ್ತಾರೆ. ಪೊಲಿಟಿಕಲಿ ನೀವು ಇದನ್ನ ಹ್ಯಾಂಡಲ್ ಮಾಡಿದಿರಿ ಸರ್. ನಿನ್ನೆ ಸಮಾವೇಶದ ಮೂಲಕ ಈಗ ಲೀಗಲ್ ಫೈಟ್ ಅಂತಾರೆ, ರಾಜ್ಯಪಾಲರ ಮೂಲಕ ಕೋರ್ಟ್ಗೆ ನಿನ್ನೆ FIR ಮಾಡ್ತಿದ್ದಾರೆ. Now you have decided to fight these false allegations both politically and legally. ರಾಜಕೀಯವಾಗಿ ಅಳೆದರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ ಅವರು. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ, ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಳ್ತೀನ, ಇಂಥವಕ್ಕೆಲ್ಲ ಬಗ್ತೀನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಹತ್ತಿಕ್ತಾರೆ. ಪೊಲಿಟಿಕಲಿ ನೀವು ಇದನ್ನ ಹ್ಯಾಂಡಲ್ ಮಾಡಿದಿರಿ ಸರ್. ನಿನ್ನೆ ಸಮಾವೇಶದ ಮೂಲಕ ಈಗ ಲೀಗಲ್ ಫೈಟ್ ಅಂತಾರೆ, ರಾಜ್ಯಪಾಲರ ಮೂಲಕ ಕೋರ್ಟ್ಗೆ ನಿನ್ನೆ FIR ಮಾಡ್ತಿದ್ದಾರೆ. Now you have decided to fight these false allegations both politically and legally.